ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ ಒನ್ ಆಫ್ ದ ಪ್ರೀಮಿಯಂ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಸ್ನೇಹಿತರೆ, ನೋಡಿ, ಬೆಂಗಳೂರಲ್ಲಿ ತುಂಬ ಜನರಿಗೆ ತಮ್ಮ ಕನಸಿನ ಮನೆಯನ್ನು ನನಸು ಮಾಡೋದಕ್ಕೆ ಒಂದು ಒಳ್ಳೆ ನಿವೇಶನ ಬೇಕಾಗಿರುತ್ತೆ, ಸೈಟ್ ಬೇಕಾಗಿರುತ್ತೆ, ಕ್ವಾಲಿಟಿ ನಿವೇಶನ. ಆದರೆ ತುಂಬ ಕಡೆ ಹುಡುಕ್ಲಿಕ್ಕೆ ಹೋದಾಗ, ಫ್ಯಾಮಿಲಿ ಜೊತೆ ನೋಡ್ಲಿಕ್ಕೆ ಹೋದಾಗ ಅವರಿಗೆ ಆಗು ಬರುವಂಥ ಪ್ರಾಬ್ಲಮ್ಗಳೇನಂತಂದರೆ, ಒಂದೇ ಲೇಔಟ್ ಚೆನ್ನಾಗಿದ್ದರೆ ಲೊಕ್ಯಾಲಿಟಿ ಚೆನ್ನಾಗಿರೋದಿಲ್ಲ. ಪರವಾಗಿಲ್ಲ, ಲೇಔಟು ಚೆನ್ನಾಗಿದೆ, ಲೊಕ್ಯಾಲಿಟಿನೂ ಚೆನ್ನಾಗಿದೆ ಅಂತಂದರೆ ಕೆಲವೊಂದು ಕಡೆ ಡಾಕ್ಯುಮೆಂಟೇಷನ್ ಚೆನ್ನಾಗಿರೋದಿಲ್ಲ. ಇಲ್ಲ, ಎಲ್ಲದೂ ಚೆನ್ನಾಗಿದೆ ಅಂತಂದರೆ ಇನ್ನು ಕೆಲವೊಂದು ಸತಿ ಬರುವಂಥದ್ದು ಕ್ವಾಂಟಿಟಿ. ಹೌದು ವೀಕ್ಷಕರೇ, ಇಲ್ಲಿ ಲಭ್ಯತೆ ತುಂಬ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. 10 ಸೈಟು, 20 ಸೈಟು, 30 ಸೈಟು, 40 ಸೈಟ್ಸ್ಗೆ ಲಿಮಿಟ್ಸ್ ಆಗಿರುತ್ತೆ. ಆವಾಗ ನಮಗೆ ಚೂಸ್ ಮಾಡೋದಕ್ಕೆ ಒಂದು ಆಪ್ಷನ್ ಸಿಗೋದಿಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೆಲ್ಲದಕ್ಕೂ ಕೂಡ ಇವೆಲ್ಲ ಸಮಸ್ಯೆಗಳಿಗೆ ಒಂದೊಳ್ಳೆ ಪರಿಹಾರವನ್ನು ಇವತ್ತು ಈ ನಿಮ್ಮ ಕನ್ನಡಕೋರ ತಗೊಂಬಂದಿದ್ದಾನೆ ಅಂತ ಹೇಳ್ಬೋದು. ಒಂದೊಳ್ಳೆ ಲೊಕ್ಯಾಲಿಟಿ, ಒಂದೊಳ್ಳೆ ಲೇಔಟ್, ಜೊತೆಯಲ್ಲಿ ಕ್ವಾಂಟಿಟಿ. ಹೌದು ವೀಕ್ಷಕರೇ, ಟೋಟಲಿ 50 ಎಕರೆಯಲ್ಲಿ ಮಾಡಿರುವಂತಹ ಲೇಔಟ್ ಅನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇದನ್ನ ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಅನ್ನೋದಕ್ಕಿಂತ ನಮಗೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಅರವಿಂದ್ ಪ್ರಾಪರ್ಟೀಸ್ ಅವರು. ಹೌದು ವೀಕ್ಷಕರೇ, ಇವತ್ತು ನಮಗೆಲ್ಲರಿಗೂ ಕೂಡ ಈ ಲೇಔಟ್ ಅನ್ನ ಪರಿಚಯ ಮಾಡ್ಕೊಡ್ತಾ ಇರುವಂತವ್ರು ಅರವಿಂದ್ ಪ್ರಾಪರ್ಟೀಸ್ ಅವರು. ಬೆಂಗಳೂರಲ್ಲಿ ಒಂದು ಕ್ಲಾಸಿ ಲೀವಿಂಗ್ ಅಂತ ಬಂದ್ರೆ ಅರವಿಂದ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು, ಹೆಸರು ಎಲಿವೇಟ್ ಆಗತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಲೇಔಟ್ ಎಲ್ಲಿದೆ ಅಂತ ಅಂದ್ರೆ, ಸೊ ವೀಕ್ಷಕರೇ, ಇದು ಸೊಂಡೆಕೊಪ್ಪ ಮೇನ್ ರೋಡಲ್ಲಿ ಬರುತ್ತೆ. ಆ್ಯಂಡ್ ಇದು ಆಲ್ಮೋಸ್ಟ್ ನಮ್ಮ ನೆಲಮಂಗಲದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ, ಈಗ ನಾನು ರೋಡ್ ನೋಡಿದ್ರಲ್ವಾ, ನನ್ನ ಹಿಂದ್ಗಡೆ ಒಂದು ರೋಡ್ ಬಂತಲ್ವಾ, ಸೊ ಇಂಟರ್ಮೀಡಿಯೇಟ್ ರಿಂಗ್ ರೋಡ್, IRR ಅಂತ ಏನು ಕರೀತಾರೆ, ಅದಕ್ಕೆ ಅಟ್ಯಾಚ್ ಆಗಿರುವಂಥ ಲೇಔಟ್ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಹೇಳಿದೆ, ನೆಲಮಂಗಲದಿಂದ ಜಸ್ಟ್ 4 ಕಿಲೋಮೀಟರ್, NH4 ಇಂದ 4 ಕಿಲೋಮೀಟರ್ ಇರುವಂಥ ಲೇಔಟ್ ಅಂತ ಹೇಳ್ಬೋದು. ವೀಕ್ಷಕರೇ, ಇಲ್ಲಿ 2 ಲೇಔಟ್ಗಳನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಒಂದನೇದಾಗಿ ಅರವಿಂದ್ ಲೇಕ್ ವ್ಯೂ, ಎರಡನೇದಾಗಿ ಅರವಿಂದ್ ವಿಸ್ತಾರ. ಅಂಡ್ ಇಲ್ಲಿನ ಬಗ್ಗೆ ಮಾತಾಡೋದಕ್ಕೆ ತುಂಬಾನೇ ವಿಚಾರ ಇದೆ. ರೋಡ್ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೆ ಅಷ್ಟೇ. ಬನ್ನಿ ಒಳಗಡೆ ವಾಕ್ ಮಾಡೋಣ. ಸುತ್ತಮುತ್ತಲು ಲೊಕ್ಯಾಲಿಟಿ ಯಾವ ತರ ಇದೆ, ಏನೇನು ಅಮ್ಯುನಿಟೀಸ್ ಬರ್ತಾ ಇದೆ, ಅಂಡ್ ಇಲ್ಲಿಗೆ ಕನೆಕ್ಟಿವಿಟಿ ಯಾವ ತರ ಇದೆ, ಅಂಡ್ ಇಲ್ಲಿಗೆ ಬರುವಂತಹ ಒಂದು ಡೆವಲಪ್ಮೆಂಟ್ ಯಾವ ತರ ಇದೆ ಈ ಏರಿಯಾದಲ್ಲಿ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆ. ಸೊ ವೀಕ್ಷಕರೇ, ಇನ್ನ ಲೊಕ್ಯಾಲಿಟಿ ಅಂತ ಬಂದಾಗ ಈ ಏರಿಯಾ ಹೆಸರು ಬಂದ್ಬಿಟ್ಟು ಮಂಟನ ಕುರ್ಚಿ. ಹೌದು, ಸೊಂಡೆಕೊಪ್ಪ ಮೇನ್ ರೋಡಲ್ಲಿ ಮಂಟನ್ ಕುರ್ಚಿ ಅಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಏರಿಯಾ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಹೇಳಿದ್ದೀನಿ. ಇನ್ನು ಕನೆಕ್ಟಿವಿಟಿ ಅಂತ ಬಂದಾಗ ದೊಡ್ಡ ಲೀಸ್ಟೇ ಇದೆ. ಆ ಲೀಸ್ಟನ್ನು ನಾನು ನಿಮಗೆ ತಿಳಿಸ್ಕೊಡ್ಲೇಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ IRR, ಇಂಟರ್ಮೀಡಿಯೇಟ್ ರಿಂಗ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟು. 4 ಕಿಲೋಮೀಟರ್ ದೂರ ನೆಲಮಂಗಲದಿಂದ. ಅಷ್ಟೇ ಅಲ್ಲದೆ ನೈಸ್ ತುಮಕೂರು ರೋಡ್ ಎಕ್ಸಿಟಿಂದ ಆಲ್ಮೋಸ್ಟ್ 12 ಕಿಲೋಮೀಟರ್ ಅಂತ ಹೇಳ್ಬೋದು. ಮಾಗಡಿ ಮೇನ್ ರೋಡ್ ಜಂಕ್ಷನ್ಗೆ 10 ನಿಮಿಷದಲ್ಲಿ ರೀಚ್ ಆಗ್ತೀರಾ. ಇನ್ನು ಹರ್ಷ ಹಾಸ್ಪಿಟಲ್ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು, ಕೇವಲ 5 ಕಿಲೋಮೀಟರ್ ಇದೆ ವೀಕ್ಷಕರೇ. ಆ್ಯಂಡ್ SSP ಇಂಗ್ಲಿಷ್ ಸ್ಕೂಲ್ ಆ್ಯಂಡ್ ಎಮರಾಲ್ಡ್ ಇಂಗ್ಲಿಷ್ ಸ್ಕೂಲ್ ಕೂಡ ತುಂಬ ಹತ್ರದಲ್ಲಿದೆ ಅಂತ ಹೇಳ್ಬೋದು. ಆ್ಯಂಡ್ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ನಿಂದ ಕೇವಲ 5 ಕಿಲೋಮೀಟರ್ ಇರುವಂಥದ್ದು. ಮೆಟ್ರೋ ಸ್ಟೇಷನ್ನು 5 ಕಿಲೋಮೀಟರ್ ರೀ, 3 ನಿಮಿಷದಲ್ಲಿ ಹೋಗ್ಬಿಡ್ತೀರಾ. ಆ್ಯಂಡ್ BIEC ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರಿಂದ ನಿಮಗೆ ಮೆಟ್ರೋ ಸ್ಟೇಷನ್ನಿಂದ ನಿಮಗೆ ಆಲ್ಮೋಸ್ಟ್ 10 ನಿಮಿಷದಲ್ಲಿ ರೀಚ್ ಆಗ್ಬೋದು. ಅಷ್ಟೇ ಅಲ್ಲದೆ ನೆಲಮಂಗಲ ಬಸ್ ಸ್ಟಾಪ್ ಅಂತ ಬಂದರೆ ಕೇವಲ ನಿಮಗೆ 6 ಕಿಲೋಮೀಟರ್ ಇಲ್ಲಿ ಇರುವಂಥದ್ದು ವೀಕ್ಷಕ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು 2000 ಎಕರ್ನಲ್ಲಿ ಕೀ ಸಿಟಿ ಅಂತ ಪ್ಲಾನ್ ಮಾಡಿದ್ದಾರೆ. ಇದರಲ್ಲಿ ಈಗ ಆಲ್ರೆಡಿ 500 ಎಕರ್ನಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಂದರೆ ಆಲ್ಮೋಸ್ಟ್ 1 ಲ್ಯಾಕ್ ಪ್ಲಸ್ ಜಾಬ್ ಆಪರ್ಚುನಿಟಿ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಕೀ ಸಿಟಿ ಇದು ಕೂಡ ನಮ್ಮ ಲೇಔಟ್ಗೆ ತುಂಬಾ ಹತ್ತಿರದಲ್ಲಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಜೊತೆಗೆ ನಿಯರ್ ಬೈನಲ್ಲಿ ಪ್ರಪೋಸ್ಡ್ ಏರ್ಪೋರ್ಟ್, ಸೆಕೆಂಡ್ ಏರ್ಪೋರ್ಟ್ ಕೂಡ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ, ನಮ್ಮ ಲೇಔಟ್ ಇದೆಯಲ್ಲ, ಇದರ ಆಪೋಸಿಟ್ನಲ್ಲಿ ನಿಮಗೆ BMTC ಬಸ್ ಸ್ಟಾಪ್ ಕೂಡ ಬರ್ತಾ ಇದೆ ವೀಕ್ಷಕರೇ. ಸೊ ಇದು ಒಂದು ಕನೆಕ್ಟಿವಿಟಿ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ತುಂಬಾನೇ ಚೆನ್ನಾಗಿದೆ ಕನೆಕ್ಟಿವಿಟಿ. ಯಾವುದೋ ಔಟ್ಸ್ಕರ್ಟಲ್ಲಾಗಲಿ, ಯಾವುದೋ ಹಳ್ಳಿಲಾಗಲಿ ನಾನು ಇಲ್ಲಿ ತೊಗೊಂಬರ್ತಾ ಇಲ್ಲ. ಆಲ್ರೆಡಿ ನಾನು ನಿಮಗೆ ತೋರಿಸಿರೋ ಹಾಗೆ ಮೇನ್ ರೋಡು, ಸೊಂಡೆಕೊಪ್ಪ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟು ಇಲ್ಲೇ ಪಕ್ಕದಲ್ಲೇ ಇದೆ. ಇಲ್ಲೇ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 100 ಫೀಟ್ ಅಪ್ರೋಚ್ ರೋಡ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ. ಏನಿಲ್ಲ ಅಂದರೂ ಕೂಡ 900 ಸೈಟ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ. 50 ಏಕರಲ್ಲಿ ಮಾಡಿರುವಂಥ ಲೇಔಟು. ಹಾಗಾದರೆ ಯಾವ್ಯಾವ ಅಪ್ರೂವಲ್ ಬರ್ತಾ ಇದೆ, ಲೀಗಲಿಟಿ ಏನಿದೆ ಅಂತಂದರೆ ವೀಕ್ಷಕರೇ, ಇದು BMRDA ಪ್ಲಸ್ ರೇರಾ ರಿಜಿಸ್ಟರ್ಡ್ ಆಗಿರುವಂತಹ ಲೇಔಟ್ ವೀಕ್ಷಕರೇ. BMRDA ಮತ್ತು ರೇರಾ ಇರೋದ್ರಿಂದ ನೀವ್ಯಾರು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಕ್ವಾಲಿಟಿ ಆ್ಯಂಡ್ ಪ್ಯೂರಿಟಿ ಬಗ್ಗೆ ನೀವಿಲ್ಲಿ ಯಾವುದೇ ಶಂಕೆ ಬೇಡ ಅಂತ ಹೇಳ್ತೀನಿ. ಯಾಕಂತಂದರೆ ಕಂಪ್ಲೀಟ್ ಡಾಕ್ಯುಮೆಂಟ್ ಅನ್ನ ನೀವು ಅರವಿಂದ್ ಪ್ರಾಪರ್ಟೀಸ್ ಅವರಿಂದ ತಗೋಬಹುದು. ಆಲ್ರೆಡಿ ಲೀಗಲ್ ಒಪಿನಿಯನ್ ಅನ್ನ ತಗೊಂಡಿರ್ತೀವಿ, ಆದರೂ ಕೂಡ ನೀವು ನಿಮ್ಮದೇ ಆದಂಥ ಒಂದು ಲೀಗಲ್ ಒಪಿನಿಯನ್ ಅನ್ನ 100% ತಗೋಬಹುದು ವೀಕ್ಷಕರೇ. BMRDA ರೇರ್ ಅಪ್ರೂವ್ಡ್ ಆಗಿರೋದ್ರಿಂದ ನಾನಂತೂ ಹೇಳ್ತೀನಿ ಇಟ್ಸ್ 100%
ಲೀಗಲ್, 100% ಜೆನ್ಯೂನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಕನೆಕ್ಟಿವಿಟಿ ಅಂತೂ ಅನ್ಡೌಟೆಡ್ಲಿ ದಿ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಪ್ರಾಜೆಕ್ಟ್ ಹೈಲೈಟ್ಸು ಆ್ಯಂಡ್ ಅಮ್ಯುನಿಟೀಸ್. ವೀಕ್ಷಕರೆಲ್ಲರೂ ಕೂಡ ನಮ್ಗೆ ಏನೇನು ಹೈಲೈಟ್ಸ್ ಸಿಗ್ಬೋದು, ಏನೇನು ಅಮ್ಯುನಿಟೀಸ್ ಸಿಗ್ಬೋದು ಅಂತ ಕಾತರದಿಂದ ಕಾಯ್ತಾ ಇರ್ತೀರಾ. ಎಸ್, ಅದು ಕೂಡ ದೊಡ್ಡ ಲೀಸ್ಟೇ ಇದೆ. ಸೊ ಮೊದಲನೇದಾಗಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟು, ರಿಕ್ರಿಯೇಷನಲ್ ಪಾರ್ಕ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಗಾರ್ಡನ್ಸು, ಗೇಟೆಡ್ ಕಮ್ಯುನಿಟಿ ವಿತ್ 24/7 ಸೆಕ್ಯೂರಿಟಿ. ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ಸುತ್ತಮುತ್ತಲು ಇಲ್ಲಿ ಎಲ್ಲ ಕಡೆ ಕಂಪ್ಲೀಟ್ಲಿ ಗೇಟೆಡ್ ಆಗಿದೆ. ಸೆಕ್ಯೂರಿಟೀಸ್ ಬಗ್ಗೆ ಯೋಚನೆನೇ ಬೇಡ. ಕಂಟಿನ್ಯೂ ಮಾಡ್ತೀನಿ. ವಾಟರ್ ಸಪ್ಲೈ ಫಾರ್ ಇಂಡಿವಿಜುವಲ್ ಪ್ಲಾಟ್ಸ್, ಅಂಡರ್ಗ್ರೌಂಡ್ ಡ್ರೈನೇಜ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಜಾಗಿಂಗ್ ಆ್ಯಂಡ್ ಸೈಕ್ಲಿಂಗ್ ಟ್ರ್ಯಾಕ್, 30 ಫೀಟ್ ಆ್ಯಂಡ್ 40 ಫೀಟ್ ವೈಡ್ ಕಾಂಕ್ರೀಟ್ ರೋಡ್ಗಳು, ಇವೆಲ್ಲವೂ ಕೂಡ ಪ್ರಾಜೆಕ್ಟ್ ಹೈಲೈಟ್ ಅಂತ ಹೇಳ್ಬೋದು. ಶಿಕ್ಷಕರು ಇಲ್ಲೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅರವಿಂದ್ ಪ್ರಾಪರ್ಟೀಸ್ ಅವರು ಇದ್ದಾರೆ, ಇವರು ಒಂದು ಅಪಾರ್ಟ್ಮೆಂಟಲ್ಲಿ ಸಿಗ್ತಾ ಇರುವಂಥ ಒಂದು ಲೈಫ್ ಸ್ಟೈಲನ್ನು ನಮಗೆ ಈ ಒಂದು ಲೇಔಟಲ್ಲಿ ತೊಗೊಂಡ್ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಏನೇನು ಅಮ್ಯುನಿಟೀಸ್ ಸಿಗ್ತಾ ಇದೆ, ಪ್ರಾಜೆಕ್ಟ್ ಹೈಲೈಟ್ಸ್ಗಳು ಸಿಗ್ತಾ ಇದೆ, ಕನೆಕ್ಟಿವಿಟಿ ಸಿಗ್ತಾ ಇದೆ, ಎವ್ರಿಥಿಂಗ್ ಇಲ್ಲಿ ಸಿಗ್ತಾ ಇದೆ ವೀಕ್ಷಕರೇ. ಇಷ್ಟೊಂದು ಸೆಕ್ಯೂರಿಟಿ ಇರ್ಬೋದು, ಗೇಟೆಡ್ ಕಮ್ಯುನಿಟಿ ಇರ್ಬೋದು, ಪ್ರಾಪರ್ ಆಗಿರುವಂಥ ಹೈಲೈಟ್ ಅಂತ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಇದು ಇಲ್ಲಿಗೆ ಮುಗಿಯೋದಿಲ್ಲ, ಅಮ್ಯುನಿಟೀಸ್ಗಳ ವಿಚಾರ ಇನ್ನೂ ಬಂದೇ ಇಲ್ಲ. ಅಮ್ಯುನಿಟೀಸ್ ಹೇಳ್ತೀನಿ ಕೇಳಿ. ಇಲ್ಲಿ ಒಂದು ಟೆಂಪಲ್ಲು, ಓಪನ್ ಜಿಮ್, ಚಿಲ್ಡ್ರನ್ ಪ್ಲೇ ಏರಿಯಾ, ಸ್ವಿಮ್ಮಿಂಗ್ ಪೂಲ್, ಬಾಸ್ಕೆಟ್ಬಾಲ್ ಕೋರ್ಟು, ಲಾನ್ ಟೆನ್ನಿಸ್ ಕೋರ್ಟ್, ಜಾಗಿಂಗ್ ಪಾರ್ಕ್, ಅಷ್ಟೇ ಅಲ್ಲದೆ ಆಂಪಿ ಥಿಯೇಟರ್. ಹೌದು ವೀಕ್ಷಕರೇ, ನಾನು ಇವಾಗ ಏನೇನು ಹೇಳಿದೆ, ನೀವೇನೇನು ಸ್ಕ್ರೀನ್ ಮೇಲೆ ನೋಡಿದ್ದೀರಾ, ಪ್ರತಿಯೊಂದು ಅಮ್ಯುನಿಟೀಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗಾದರೆ ಇಲ್ಲಿ ಯಾವ ಸೈಜಿನ ಸೈಟ್ಸ್ಗಳು ನಮಗೆ ಅವೈಲೇಬಲ್ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಸ್ನೇಹಿತರೆ, ಇಲ್ಲಿ ನಿಮಗೆ 30/40, 40/60, 30/50, 30/45, 50/80 ಆ್ಯಂಡ್ ಅಷ್ಟೇ ಅಲ್ಲದೆ ಆಡ್ ಸೈಟ್ಗಳು. ಹೌದು ವೀಕ್ಷಕರೇ, ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಈಗಾಗಲೇ ಅನೇಕ ಸೈಟ್ಸ್ಗಳು ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ. ಸೊ ನಾನು ನಿಮ್ಗೆ ಹೇಳುವಂಥದ್ದು, ಒಂದು ಪ್ರೈಮ್ ಆಗಿರುವಂತಹ ನಮಗಿಷ್ಟವಾಗಿರುವ ಜಾಗ ಬೇಕು ಅಂತಂದರೆ ಆದಷ್ಟು ಬೇಗ ಬರಬೇಕು ವೀಕ್ಷಕರೇ. ವರ್ಕ್ ಕೂಡ ತುಂಬ ಫಾಸ್ಟಾಗಿ ನಡೀತಾ ಇದೆ. ಆ್ಯಂಡ್ ಸೈಡ್ ಆಫೀಸ್ ಕೂಡ ನಾನು ಹಿಂದೆನೇ ನೋಡ್ತಾ ಇರ್ಬೋದು, ಅದು ಕೂಡ ಆಲ್ಮೋಸ್ಟ್ 80% ರೆಡಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಹಾಗಾದರೆ ನಾವು ಇಲ್ಲಿ ಸೈಟ್ ಬುಕ್ ಮಾಡೋದಿದ್ರೆ, ಸೈಟ್ ವಿಸಿಟ್ ಮಾಡೋದಿದ್ರೆ ಎಲ್ಲಿ ಬರಬೇಕು ಅಂತಂದರೆ, ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಇಲ್ಲಿನ ಲೊಕೇಶನನ್ನು ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲದೆ ಅರವಿಂದ್ ಪ್ರಾಪರ್ಟೀಸ್ ಅವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಪಾಸ್ ಆಗ್ತಾ ಇರುತ್ತೆ, ಅಲ್ಲಿಗೆ ಬರ್ಬೋದು. ಅರವಿಂದ್ ಪ್ರಾಪರ್ಟೀಸ್ ಅವರ ಆಫೀಸನ್ನು ವಿಸಿಟ್ ಮಾಡ್ಬೋದು. ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಏನೋ ನೆಗೋಷಿಯೇಷನ್ ಮಾಡ್ತಿರೋ ಪ್ರೈಸಲ್ಲಿ, ಆಬ್ವಿಯಸ್ಲಿ ಕನ್ನಡ ಕೋರ್ ವೀಕ್ಷಕರಾಗಿರೋದ್ರಿಂದ ಸ್ಪೆಷಲ್ ಡಿಸ್ಕೌಂಟ್ಸ್ ಕೂಡ ಇರುತ್ತೆ. ಹೋಗಿ ಮಾತಾಡಿ ಸ್ಪೆಷಲ್ ಡಿಸ್ಕೌಂಟ್ಸನ್ನು ತಗೊಳ್ಳಿ. ಒಂದು ರೀಸನೇಬಲ್ ಪ್ರೈಸಲ್ಲಿ ಒಂದು ಕ್ವಾಲಿಟಿ ಲೇಔಟನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರೇ. ಆ್ಯಂಡ್ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಒಂದು ಇಡೀ ಲೇಔಟ್ನ ಸ್ಮಾಲ್ ಹೈಲೈಟನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ. ಬನ್ನಿ ಕ್ವಿಕ್ ಆಗಿ ಒಂದು ಲೇಔಟ್ ಓವರ್ವ್ಯೂನ ನೋಡ್ಕೊಂಡು ಬಂದ್ಬಿಡೋಣ. ಬನ್ನಿ ವೀಕ್ಷಕರೇ. 20 minutes drive from Taj Hotel. 10 minutes drive from Nelmangala Toll Booth. 5 minutes drive from Harsha Hospital. Welcome to Irvine Lakeview, where nature meets modern living. Imagine waking up to fresh air, tree-lined avenues, and a community designed for a peaceful lifestyle. With premium amenities and top-notch infrastructure, this is where your dream home belongs. Build your dream home in a neighborhood that blends modern living with natural beauty. Strategically located for easy connectivity yet away from the city's hustle, Irvine Lakeview offers the perfect balance of comfort and convenience. ಸ್ನೇಹಿತರೆ, ಒಂದು 3D ಓವರ್ವ್ಯೂ ನೋಡಿದ್ರೆ ಅಂತ ಅನ್ಕೊಂತೀನಿ. ಸೊ ಫೈನಲ್ ಆಗಿ ಸೈಟ್ಸ್ಗಳನ್ನ ಬುಕ್ ಮಾಡಬೇಕು, ಸೈಟ್ ವಿಸಿಟ್ ಮಾಡಬೇಕು ಅಂತಂದರೆ ಈ ಲೇಔಟ್ನ ಲೊಕೇಶನನ್ನು ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲೂ ಕೂಡ ಸೈಟ್ ಆಫೀಸ್ ಇದೆ. ಆ್ಯಂಡ್ ಅಷ್ಟೇ ಅಲ್ಲದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಅಷ್ಟನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಈ ಲೇಔಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸೊ ಅಪಾರ್ಟ್ಮೆಂಟ್ ಲೀವಿಂಗ್ ಬೇಕು, ಆದರೆ ಒಳ್ಳೆ ಪ್ರೈಸಲ್ಲಿ ಇರಬೇಕು, ಲೇಔಟ್ ಬೇಕು, ಇಂಡಿವಿಜುವಲ್ ಮನೆ ಬೇಕು ಅಂತಂದರೆ ನೀವು ಬರ್ಬೋದು ಅರವಿಂದ್ ಪ್ರಾಪರ್ಟೀಸ್ಗೆ. ಅರವಿಂದ್ ಲೇಕ್ ವ್ಯೂ ಆ್ಯಂಡ್ ಅರವಿಂದ್ ವಿಸ್ತಾರ 2 ಲೇಔಟ್ಗಳಿದೆ. 50 ಎಕರೆ 900 ಸೈಟ್ಸ್ಗಳಿದೆ ವೀಕ್ಷಕರೇ. ಸೊ ಈ ಕೂಡಲೇ ಸ್ಕ್ರೀನ್ ಮೇಲೆ ಬರ್ತಂಥ ನಂಬರ್ ಮೂಲಕ ನೀವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.